ನಮ್ಮಮ್ಮನ ಬರ್ತಡೆ. ಸೊ ಇವಾಗ ನಮ್ಮಮ್ಮಗೋಸ್ಕರ ನಾನು ಪಾಯಸ ಮಾಡ್ತೀನಿ, ಖೀರ್ನ. ಮತ್ತು ಇವಾಗ ಮನೇಲಿ ಯಾರೂ ಇಲ್ಲ, ಅವ್ರು ಬರೋ ಹೊತ್ತಿಗೆ ಮಾಡಬೇಕು. ಅವ್ರು ಟೆಂಪಲಿಗೆ ಹೋಗಿದ್ದಾರೆ, ಅವ್ರು ಬರೋ ಅಷ್ಟೊತ್ತಿಗೆ ಖೀರ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡಬೇಕು. ಅಷ್ಟೊತ್ತಿಗೆ ಅವ್ರು ಬರೋ ಟೈಮಿಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಖೀರ್ ಮಾಡ್ಬೋದು. ಬೇಗ ಮಾಡೋಣ ಬನ್ನಿ. ಹಾಗೆ ನಮ್ಮಮ್ಮನ ಬರ್ತಡೆಗೆ ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ ಮಮ್ಮ. ಫಸ್ಟಿಗೆ ನಾನೊಂದು ಪ್ಯಾನ್ ತೊಗೊಬಿಟ್ಟು ಅದಕ್ಕೆ ಬೆಣ್ಣೆ ಹಾಕ್ತೀನಿ. ಅದಾದಮೇಲೆ ಶಾವಿಗೆ ತಗೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋತೀನಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಮತ್ತು ದ್ರಾಕ್ಷಿ ಗೋಡಂಬಿನ ಹುರ್ಕೋತೀನಿ. ಡ್ರೈ ಫ್ರೂಟ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪ್ಯಾನಿಗೆ ತುಪ್ಪ ಹಾಕಿ ಮತ್ತು ಹಾಲು ಹಾಕ್ತೀನಿ. ಹಾಲು ಕುದಿ ಬಂದಮೇಲೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ತೀನಿ. ಅದಾದಮೇಲೆ ಕೇಸರಿ ಹಾಕ್ತೀನಿ. ರುಬ್ಬಿದಂತಹ ಡ್ರೈ ಫ್ರೂಟ್ಸ್ನ ಹಾಲಿಗೆ ಹಾಕ್ತೀನಿ, ಅಂದರೆ ಪಾಯಸಕ್ಕೆ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಚುಟ್ಕಿ ಅಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ. ಓಕೆ ಮರ್ತ್ಬಿಟ್ಟೆ, ಶಾವಿಗೆ ಹಾಕ್ಕೊಂಡು ಇವನ್ನೆಲ್ಲ ಮಾಡಬೇಕು. ಕುದಿ ಬಂದಮೇಲೆ ಶಾವಿಗೆ ಹಾಕೋದು ಫಸ್ಟು. ನೋಡಿರಿ, ಈ ಥರ ಕುದಿ ಬಂದಮೇಲೆ ಪಾಯಸ ಆಯಿತು ಅಂತ ಅರ್ಥ. ನಮ್ಮಪ್ಪ ನಮ್ಮಮ್ಮ ಟೆಂಪಲಿಗೆ ಹೋಗಿ ಬರೋ ಹೊತ್ತಿಗೆ ಪಾಯಸ ರೆಡಿ ಆಗಿದೆ. ಅವ್ರು ಬಂದಾಗ ಬಿಸಿ ಬಿಸಿ ಪಾಯಸ ಹಾಕ್ಕೊಡೋದು ಅಷ್ಟೇ ಬಾಕಿ. ಲೆಟ್ಸ್ ಗೋ, ನೋಡೋಣ ಬನ್ನಿ ಏನಾಗುತ್ತೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಅಮ್ಮ ಖುಷಿ ಪಟ್ಟರು, ಮನೆಯವರು ಖುಷಿ ಪಟ್ಟರು. ನಾನು ಮಾಡಿರೋ ಪಾಯಸನ ನಮ್ಮಮ್ಮ ತಿನ್ನೋಕ್ಕೆ ಅಂತ ಹೋಗ್ತಿದ್ರು. ಇಲ್ಲ, ನನ್ನ ಹೆಂಡ್ತಿಗೆ ನಾನೇ ತಿನ್ನಿಸ್ಬೇಕು ಅಂತ ನಮ್ಮಪ್ಪ ಇಸ್ಕೊಂಡು ತಿನ್ನಿಸ್ತಿದ್ದಾರೆ. ನೋಡಿ, ಪಾಯಸ ಬಿಸಿ ಬಿಸಿ ಇತ್ತು. ನಮ್ಮಪ್ಪ ಉಫ್ ಅಂತಿದ್ದಾರೆ ಅಂತಲ್ಲ, ನಾನು ಹೇಳಿದ್ದಕ್ಕೆ ನಮ್ಮಪ್ಪ ಉಫ್ ಮಾಡಿದ್ಬಿಟ್ಟು ತಿನ್ನಿಸ್ತಿರೋದು ಅಷ್ಟೇ. ಅಮ್ಮ ಖುಷಿಯಾಗಿ ತಿಂದರು. ಒಂದು ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಅಂದರು. ಸ್ವೀಟ್ ಕಮ್ಮಿ ಇರಲಿ ಅಂತಲೇ ನಾನು ಮಾಡಿರೋದು ಅಂತಂದೆ. ನಾನು ಮಾಡಿರೋದು ಆ್ಯಕ್ಚುಲಿ ಸ್ವೀಟ್ ಕಮ್ಮಿಯಾಗಿ ಇರಲಿ, ನಾನೇ ಸ್ವೀಟ್ ಅಲ್ವಾ, ಸೊ ಅದಕ್ಕೆ ಸ್ವೀಟ್ ಕಮ್ಮಿಯಾಗಿ ಮಾಡಿದೆ. ಗಂಡ ಹೆಂಡತಿ ಇಬ್ಬರು ಒಂದೇ ಬಟ್ಲಲ್ಲಿ ತಿಂದರು. ನಾನು ನೋಡಿ ಸುಮ್ಮನಾದೆ. ಓಕೆ ಬಾಯ್, ಸಿ ಯು. ಮತ್ತೆ ಇನ್ನೊಂದು ಬರ್ತ್ಡೇ ಸೀರೀಸಲ್ಲಿ ಸಿಗೋಣ. ಬಾಯ್, ಸಿ ಯು.